ಯಾರಿದ್ದಾರೆ ಸರ್ ಪೆನ್ ಡ್ರೈವ್ ರಿಲೀಸ್ ಮಾಡಿದ್ರು? ನೀವು ಹೇಳ್ತಾರೆ ಮಹಾನಾಯಕ. ನಾನು ನಿಮ್ಗೆ ಹೇಳ್ತಾ ಇರೋ ಸಿಂಪಲ್ಲು, ನಾನು ಯಾರಿಗೂ ವಕ್ತಾರನಾಗ್ಲಿಕ್ಕೆ ರೆಡಿ ಇಲ್ಲ. ನನ್ನ ಸ್ಟ್ಯಾಂಡ್ ಒಂದೇನೆ. ಈ ವಿಚಾರದಲ್ಲಿ ಅಮಾಯಕರು ಯಾವುದೋ ಸಂದರ್ಭದಲ್ಲಿ ಏನೋ ಒಂದು ಆಗಿರುತ್ತೆ, ಆ ಸಲುವಾಗಿ ಯಾವುದೇ ಸಂತ್ರಸ್ತರ ವಿಡಿಯೋವನ್ನ ಹರಿಬಿಡಬಾರ್ದು ಅನ್ನೋದು ನನ್ನ ಮೊದಲನೇ ಸ್ಟ್ಯಾಂಡು. ಹಂಗಾಗಿ ಕಮೆಂಟು ಮಾಡ್ತಿಲ್ಲ, ಇಡೀ ಎಪಿಸೋಡ್ ಬಗ್ಗೆ ಮಾತನಾಡ್ತಾನೂ ಇಲ್ಲ. ಎರಡನೇದು, ಯಾವುದೇ ಕಾರಣಕ್ಕೂ ಇದನ್ನು ಸರ್ಕ್ಯುಲೇಟ್ ಆಗದಿರೋ ರೀತಿಯಲ್ಲಿ ನೋಡ್ಕೊಳ್ಳೋ ಅಂತ ಸಾಮಾಜಿಕ ಜವಾಬ್ದಾರಿ ನಮ್ಮೆಲ್ಲರದಿದೆ. ಆ ಜವಾಬ್ದಾರಿನ ಹೆಮ್ಮೆಯಿಂದ ಹೇಳ್ತೀನಿ, ಬಹಳ ಪ್ರಾಮಾಣಿಕವಾಗಿ ಮಾಡೋ ಅಂಥ ಕೆಲಸವನ್ನ ನಾನು ಪ್ರತಿ ಸಂದರ್ಭದಲ್ಲೂ ಕೂಡ, ಚುನಾವಣೆ ಸಂದರ್ಭ ಆಗ್ಬೋದು, ಅದಾದ ನಂತರ ನಡೆದಿರೋ ಅಂಥ ದಿನಗಳಲ್ಲೂ ಕೂಡ ಬಹಳ ನಿಷ್ಠೂರವಾಗಿ ಹೇಳಿದ್ದೀನಿ. ನಾನು ಫೋನ್ ಯಾರಿಗೆ ಮಾಡಿದ್ರು, ನಿನ್ನಲ್ಲಿ ಯಾವ್ದಾದ್ರು ಮೊಬೈಲ್ ಇದ್ರೆ ವಿಡಿಯೋ ಇದ್ರೆ ಡಿಲೀಟ್ ಮಾಡು, ಯಾವ್ದಾದ್ರು ಸಿಸ್ಟಮ್ಗೆ ಹಾಕೊಂಡಿದ್ರೆ ಡಿಲೀಟ್ ಮಾಡಿ, ನಿಮಗೆ ಅದು ಸಂಬಂಧ ಇಲ್ಲ, ಯಾವುದೇ ಕಾರಣಕ್ಕೂ ಅದನ್ನು ಹೊಂದಬಾರ್ದು ಅನ್ನೋದನ್ನ ಸಾರ್ವಜನಿಕವಾಗಿ, ಅದನ್ನೇನು ಕರೆದು ಗುಟ್ಟಲ್ಲಿ ಹೇಳೋವಂಥದ್ದು ಇನ್ನೊಂದಲ್ಲ. ಯಾಕಂದ್ರೆ SIT ಅವರೇ ಮಾನದಂಡ ಕೊಟ್ಟಿದ್ರು, ಮತ್ತೆ ನಿರ್ದಿಷ್ಟವಾದಂಥ ಸೂಚನೆಯನ್ನು ಕೊಟ್ಟಿದ್ರು. ನೋಡಿ, ನಾನು ಯಾರನ್ನೂ ಯಾಕೆ ಟಾರ್ಗೆಟ್ ಅಂತ ಹೇಳೋದಿಲ್ಲ. SIT ಅಧಿಕಾರಿಗಳು ಯಾವ ದಿಟ್ಟಿನಲ್ಲಿ ತನಿಖೆ ಮಾಡ್ತಾರೆ ಅನ್ನೋದನ್ನ ಮಾತ್ರ ನೋಡಬೇಕು. ಈ ದಿಟ್ಟಿನಲ್ಲೇ ತನಿಖೆ ಮುಂದುವರಿಯುತ್ತೆ ಅಂತ ಹೇಳಿದ್ರೆ 15 ಲಕ್ಷ ತಪ್ಪಿತಸ್ಥರು ಹಾಸನ ಜಿಲ್ಲೆಯಲ್ಲಿ ಸಿಗ್ತಾರೆ. ಇಡೀ ರಾಜ್ಯದಲ್ಲಿ 2.5-3 ಕೋಟಿ ಜನ ಸಿಗ್ತಾರೆ. ಅಷ್ಟು ಮಾತ್ರ ಹೇಳಬಲ್ಲೆ. ಈ ಮಾನದಂಡ ಆದ್ರೆ ನಾನು ಅಂಪೈರ್ ಅಲ್ಲ. ನಾನು ಹೇಳ್ತಿರೋ ಸಿಂಪಲ್. ಡೇ 1 ಹೇಳ್ತೀನಿ, ನನ್ನ ಸ್ಟ್ಯಾಂಡ್ ಇವತ್ತು ಇದೇ ಇರುತ್ತೆ, ಹೋದ ತಿಂಗಳು ಇದೇ ಇತ್ತು, ಮುಂದಿನ ತಿಂಗಳು ಇದೇ ಇರುತ್ತೆ. ನಾನು ಯಾವ್ದ್ರ ಬಗ್ಗೆ ಈ ಪರ್ಟಿಕ್ಯುಲರ್ ಎಪಿಸೋಡ್ ಬಗ್ಗೆ ಕಮೆಂಟ್ ಮಾಡಲ್ಲ. ನೀವು ನನ್ನ ಸಿಬ್ಬಂದಿ ಅಂತ ಹೇಳಿದ ಕಾರಣಕ್ಕೆ ನನಗೆ ಇಡೀ ಕ್ಷೇತ್ರದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನ ಕಾರ್ಯಕರ್ತರಿದ್ದಾರೆ. ಜಿಲ್ಲೆ ಲಕ್ಷಾಂತರ ಜನ ಕಾರ್ಯಕರ್ತರು, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿರುತ್ತೆ. ಅವ್ರಿಗೆ ಯಾವುದೋ ಸಮಸ್ಯೆ ಆದಾಗ ಬೆನ್ ತೋರ್ಸಿ ಹೋಗೋ ಅಂತವನಲ್ಲ. ಅವ್ರಿಗೆ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಆ ಸಮಸ್ಯೆ ಅವ್ರದಲ್ಲ, ಇಡೀ ಹಾಸನ ಜಿಲ್ಲೆಯಲ್ಲಿ ಇದೆ. ಪ್ರತಿಯೊಬ್ಬರ ಹತ್ರನೂ ವಿಡಿಯೋ ಇದೆ. ಪ್ರತಿಯೊಬ್ಬರಿಗೂ ಒಂದು 2 ಲಕ್ಷ ಜನ 3 ಲಕ್ಷ ಜನ ಅಂತ ನೀವು ಹೇಳ್ತಿದ್ರಿ. ಪೆಂಡ್ರೈವ್ ನಿಮ್ಗಳ ಮಾಧ್ಯಮ ಮೂಲಕ ಗೊತ್ತಾಯ್ತು. ಆ 3 ಲಕ್ಷ ಜನನು ತಪ್ಪಿತಸ್ಥರಾಗ್ತಾರ? ಇಷ್ಟೇ ನನ್ನ ಪ್ರಶ್ನೆ. ಬೇರೆದು ಇನ್ಯಾವುದನ್ನು ನನ್ನ ಪ್ರಶ್ನೆನೂ ಇಲ್ಲ, ಉತ್ತರನೂ ಇಲ್ಲ. ಯಾವ ನಿಟ್ಟಿನಲ್ಲಿ, ಯಾವ ದಿಟ್ಟಿನಲ್ಲಿ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲರೂ ನಮಗೂ ಅದಕ್ಕೆ ಏನ್ ಸಂಬಂಧ ನಡೀರಿ. ನಮ್ಗೆ ಹೊರತಾಗಿ ಇದು ನಿಮ್ಮ ಮೊದಲ ಪ್ರತಿಕ್ರಿಯೆ ಆಗಿರೋದ್ರಿಂದ ಈ ಪ್ರಜ್ವಲ್ ಮೇಲಿನ ಕೇಸು, ರೇವಣ್ಣ ಅವರ ಬಂಧನ, ಇದ್ರ ಬಗ್ಗೆ ಹೇಳ್ತೀರಾ? ನಾನು ಒಂದೇ ಹೇಳ್ತಾ ಇದ್ದೀನಿ, ಇದ್ರ ಸ್ಟ್ಯಾಂಡ್ ನನ್ ವೆರಿ ಕ್ಲಿಯರ್, ನೋ ಕಮೆಂಟ್ಸ್. ನೀವು ನನ್ನ ವಿಚಾರವಾಗಿ ನಮ್ಮ ಸಿಬ್ಬಂದಿ, ನಮ್ಮ ಕಾರ್ಯಕರ್ತರು ಅಂತ ಬಂದಾಗ ಬೆನ್ ತೋರ್ಸ್ ಹೋಗೋ ಅಂತವನಲ್ಲ, ಧೈರ್ಯವಾಗಿ ಎದುರಿಸೋ ಅಂತ ವ್ಯಕ್ತಿ ನಾವು. ಹಾಗಾಗಿ ನಮ್ಮ ಸಂಘಟನೆ ವಿಚಾರವಾಗಿ ಬಂದಾಗ ನಾನು ವೆರಿ ಸ್ಟ್ರೈಟ್ ಫಾರ್ವರ್ಡು. ಆ ಅಮಾಯಕ ಯುವಕರ ಬಗ್ಗೆ ಪೆನ್ ಡ್ರೈವ್ ಅಥವಾ ಮೊಬೈಲಲ್ಲಿ ವಿಡಿಯೋ ಇದೆಯೋ ಅಥವಾ ಕಂಪ್ಯೂಟರಲ್ಲಿ ಏನಾದ್ರು ಅವರು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಅನ್ನೋದೇ ಮಾನದಂಡ ಆದರೆ, ಇಡೀ ಹಾಸನ ಜಿಲ್ಲೆನ ಪೊಲೀಸವರು ಹುಡುಕಿದ್ರೆ 15 ಲಕ್ಷ ಜನ ಸಿಗ್ತಾರೆ ಅನ್ನೋದು ಮಾತ್ರ ನಾನು ಹೇಳಬಲ್ಲೆ. ಯಾಕಂದ್ರೆ ಎಲ್ಲರ ಮೊಬೈಲ್, ಈಗ ನಿಮ್ಮ ಇಷ್ಟು ಜನದ ಮೊಬೈಲಿಗೆ ಈಗ ತೆಗ್ಸಿ ನಾವು ಫಾರೆನ್ಸಿಕ್ ಕೊಟ್ರೆ ನಿಮ್ಮೆಲ್ಲರ ಮೊಬೈಲಲ್ಲೂ ಇದೆ. ಹಂಗಾದ್ರೆ ನಿಮ್ನೆಲ್ಲರನ್ನು ವಿಚಾರಣೆಗೊಳಪಡಿಸೋಕ್ಕಾಗ್ತಾ ಬಂಧ ಮಾಡೋಕ್ಕಾಗತ್ತಾ? ಮಾಹಿತಿ ಕಳಿಸಿರೋರನ್ನ ಕೇಳಿ. ಫಸ್ಟು ಮಾಹಿತಿ ಯಾರಿಂದ ಆಗಿದೆ, ಮಾಹಿತಿ ಮಾಡ್ಕೊಂಡವ್ರು ಯಾರು, ಮಾಹಿತಿ ಎಷ್ಟು ದಿನದಿಂದ ನೀವೇ ನೋಡ್ತೀರಿ? 1 ವರ್ಷದಿಂದ ಎಲ್ಲಾ ಕಡೆ ಹರಿದಾಡ್ತಾ ಇದೆ. ಆ ಹರಿದಾಡ್ತಿರೋದ್ರ ಬಗ್ಗೆ ಈಗ ಯಾಕೆ ಚರ್ಚೆ? ಇದನ್ನ ಯಾವಾಗ ಮಾಡ್ಬೇಕಿತ್ತು? ಈ ತರ ಮಾಹಿತಿ ಇದೆ ಅಂದಾಗ 1 ವರ್ಷದಿಂದ ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕಿತ್ತು. ಈ ಕ್ರಮ ಕೈಗೊಂಡು ಪಾಪ ಅಮಾಯಕರನ್ನ, ಸಂತ್ರಸ್ತ ಮಹಿಳೆಯರನ್ನ ಜೀವನವನ್ನ ಯಾವ ರೀತಿಯಾಗಿ ಆಗ್ತಿದೆ ಅನ್ನೋದ್ರ ಬಗ್ಗೆ ನಮಗೆ ಸಾಮಾಜಿಕ ಕಳಕಳಿ ಇರಬೇಕು. 24 ವರ್ಷದ ಹುಡುಗ, ಪಾಪ ಅವನು ಗ್ರಾಜುಯೇಟ್ ಇದ್ದಾನೆ, ಅವನು ಕೆಲಸ ಮಾಡೋ ಅಂತ ಯುವಕ ಇದ್ದಾನೆ. ಅವನನ್ನು ಕರ್ಕೊಂಡೋಗಿ ನಿನ್ ಮೊಬೈಲಲ್ಲಿ ಇದೆ ಕೊಡಿಲಿ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಏನಿದೆ? ಯಾವ ದಿಟ್ಟಿನಲ್ಲಿ ತನಿಖೆ ಆಗ್ಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಚರ್ಚೆಗಳಾಗುತ್ತೆ. ನಾಯಕರಾಗಿ ಮೈತ್ರಿ ಮೇಲೆ ಎಫೆಕ್ಟ್ ಆಗುತ್ತೆ, ಇಡೀ ಪ್ರಕರಣ ಮೈತ್ರಿ ಡ್ಯಾಮೇಜ್ ಆಗುತ್ತೆ ಇನ್ನಷ್ಟು. ನೋಡಿ, ನಾನು ಹೇಳಿದ್ದು ಒಂದೇನೇನೆ, ಇದ್ರ ಬಗ್ಗೆ ನಾನು ನೋ ಕಮೆಂಟ್ಸ್. ಒಂದೇ ಸ್ಟ್ಯಾಂಡ್ ನಂದು. ಮುಂಚೆನೂ, ಇವತ್ತು, ನಾಳೆನೂ. ಇದ್ರೆಲ್ಲದ್ರ ಬಗ್ಗೆ ಬೇರೆ ಬೇರೆ ಸಂಬಂಧಪಟ್ಟಂತವ್ರು ತೀರ್ಮಾನ ತಗೊಳ್ತಾರೆ. ನನ್ನ ವಿಧಾನಸಭಾ ಕ್ಷೇತ್ರ, ನನ್ನ ಜಿಲ್ಲೆ ಆಗಿರೋದ್ರಿಂದ ನಾನು ಬೆನ್ ತೋರ್ಸಿ ಹೋಗ್ಲಿಕ್ಕಾಗೋದಿಲ್ಲ. ಇರೋ ಅಂತ ವಿಚಾರಗಳನ್ನ ನೇರವಾಗಿ ನಿಮ್ಮ ಹೊತ್ತಿಗೆ ಹಂಚ್ಕೊಳ್ತೀನಿ. ಪಾರ್ಟಿ ಅಧ್ಯಕ್ಷ ಗಮನಕ್ಕೆ ತಂದಿದ್ದಾರೆ ಸರ್. ನಾನು ನಿಮ್ಗೆ ಹೇಳಿದ್ದು ಅರ್ಥ ಆಗ್ಲಿಲ್ಲ. ನಾನು ಯಾವ ವಿಚಾರಕ್ಕೂ ಕಮೆಂಟ್ ಅಲ್ಲ, ಡಿಸ್ಕಷನ್ ಮಾಡೋದಿಲ್ಲ. ಯಾಕಂದ್ರೆ ನನ್ನ ಸ್ಟ್ಯಾಂಡ್ ಕ್ಲಿಯರ್ ಇದೆ. ಮೊದಲನೇ ದಿನದಿಂದ ಇವತ್ತು ತನಕ ಒಂದೇ ಒಂದು ಡಿಸ್ಕಷನ್ ಮಾಡಿಲ್ಲ ನಾನು. ಮೈತ್ರಿ ಆದಾಗಿಂದ ಇಲ್ಲಿ ತನಕ ಈಗಲೂ ಡಿಸ್ಕಷನ್ ನಾನು ಮಾಡೋದಿಲ್ಲ. ನನ್ನ ಸ್ಟ್ಯಾಂಡ್ ಒಂದೇ. ನಮ್ಮ ಕಾರ್ಯಕರ್ತರು ಅಂತ ಹೇಳಿದ್ರೆ, ನಮ್ಮ ಕಾರ್ಯಕರ್ತರ ಪರವಾಗಿ ಯಾವುದೇ ಕಾರಣಕ್ಕೂ ಈ ರೀತಿಯಾದ ತನಿಖೆ ಆಗುತ್ತೆ ಅಂತ ಹೇಳಿದ್ರೆ, ಸಂತ್ರಸ್ತರ ಪರವಾಗಿ ಯಾವ ರೀತಿಯಾಗಿ ಸರ್ಕ್ಯುಲೇಟ್ ಆಗಬಾರ್ದು ಅನ್ನೋ ಕಾಳಜಿಯನ್ನು ಇಟ್ಕೊಂಡಿದ್ದಾರೆ. ಅದೇ ತಪ್ಪು ಅನ್ನಂಗಾದ್ರೆ ಆ ತಪ್ಪಿಗೆ ನನಗೇನು ಕಮೆಂಟ್ ಮಾಡ್ಲಿಕ್ಕೆ ಗೊತ್ತಿಲ್ಲ. ನಾವು ಹೇಳ್ತಾ ಇರೋದು ಸಿಂಪಲ್ಲು, ಸಂತ್ರಸ್ತರ ವಿಡಿಯೋ ಸರ್ಕ್ಯುಲೇಟ್ ಆಗಬಾರ್ದು. ಆ ನಿಟ್ಟಿನಲ್ಲಿ ಇವತ್ತು ನಿಮ್ಗಳ ಮೂಲಕ ಮನವಿಯನ್ನು ಮಾಡ್ತೀರಿ. ಯಾರೆಲ್ಲರ ಹತ್ರ ವಿಡಿಯೋ ಇದೆ, SIT ಏನ್ ಮಾನದಂಡ ಆಗಿದೆ, ಸರ್ಕ್ಯುಲೇಷನ್ ಕೊಟ್ಟಿದೆ, ಆ ಪ್ರಕಾರ ಡಿಲೀಟ್ ಮಾಡಿ. ನಿಮ್ ಯಾವುದೇ ಹಾರ್ಡ್ ಡಿಸ್ಕ್ ಇರಲಿ, ಯಾವುದೇ ಇರಲಿ, ಅದರಿಂದ ದಯಮಾಡಿ ಅದನ್ನು ಡಿಲೀಟ್ ಮಾಡಿ ನಮ್ಮ
ಸಾಮಾಜಿಕ ಜವಾಬ್ದಾರಿಯನ್ನ ನಾವೆಲ್ಲರೂ ಅರ್ಥಕೋಬೇಕು ಅನ್ನೋದು ನನ್ನ ಮನವಿ ನಿಮ್ಗಳ ಮೂಲಕ. ದೇವರಾಜ್ ಗೌಡ ನಿಮ್ಮ ನಾನು ಒಂದೇ ವಿಚಾರವನ್ನು ಹೇಳಿದ್ದೀನಿ ಮೊದಲು, ನನ್ನ ಸ್ಟ್ಯಾಂಡು ವೆರಿ ಕ್ಲಿಯರ್. ಸಂಬಂಧ ಇಲ್ಲದಿರೋ ವಿಚಾರವನ್ನು ನಾನು ಮಾತನಾಡೋದಿಲ್ಲ. ನಿಮ್ ಪಾರ್ಟಿಯವರೇ ಸರ್ ಅವರು. ನನಗೆ ಸಂಬಂಧಪಟ್ಟ ಈ ವಿಚಾರವಾಗಿ ನಾನು ಕಮೆಂಟ್ ಮಾಡಲ್ಲ ಅಂತ ಮೊದಲನೇ ದಿನನೇ ತೀರ್ಮಾನ ತಗೊಂಡಿದ್ದೀನಿ. ಹಂಗಾಗಿ ನಾನು ಯಾವುದೇ ನೋಡಿ, ಅವ್ರ ವಿಚಾರ ಬಂದಾಗ ಮಾತನಾಡೋದು, ನಮ್ಮ ವಿಚಾರ ಬಂದಾಗ ಮಾತನಾಡದೇ ಇರೋವಂಥದ್ದು ನೈತಿಕತೆ ಅಲ್ಲ. ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಮೊದಲನೇ ದಿನ ಡೇ 1 ಇಂದ ಇಲ್ಲಿ ತನಕ ನನ್ನ ಸ್ಟ್ಯಾಂಡ್ ಕ್ಲಿಯರ್ ಇದೆ. ನಾನು ಯಾವುದೇ ಕಮೆಂಟ್ ಕೊಡೋದು. ಥ್ಯಾಂಕ್ ಯು. ಬೇರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.